ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ತರಗತಿಗೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಗೊತ್ತಿದೆಯಲ್ಲ ನಮ್ಮ ವಿಷಯ, ಹಿಂದಿನ ತರಗತಿಯನ್ನು ನಾವು ಪುನರ್ಮನನ ಮಾಡುತ್ತಾ ಮುಂದಿನ ತರಗತಿಗೆ ನಾವು ಹೋಗೋಣ ವಿದ್ಯಾರ್ಥಿಗಳು. ಹಾಗಾದರೆ ನಿನ್ನೆ ತರಗತಿಯಲ್ಲಿ ಏನು ಅಭ್ಯಾಸ ಮಾಡಿವಪ್ಪ ಅಂದರೆ, ನೆನಪಿರಲಿ, ತ್ರಿಭುಜಗಳ ಚಾಪ್ಟರ್ದಲ್ಲಿ ಘಟಕ 2 ತ್ರಿಭುಜಗಳಲ್ಲಿ ಸಮರೂಪ ತ್ರಿಭುಜಗಳನ್ನು ಹೇಗಿರ್ತವೆ, ಸರ್ವಸಮ ತ್ರಿಭುಜಗಳನ್ನು ಹೇಗಿರ್ತವೆ ಮತ್ತು ಅವಕ್ಕೆ ಸಂಬಂಧಪಟ್ಟಂಥ ನಿಬಂಧನೆಗಳೇ ಹೇಗಿರ್ತವೆ ಅನ್ನೋದು ನಾವೇನು ಮಾಡಿದ್ವಿ, ಅಭ್ಯಾಸ ಮಾಡಿದ್ವಿ. ಹಾಗಾದ್ರೆ ಮುಂದುವರೆದು ಈ ಸಮರೂಪ ತ್ರಿಭುಜಗಳ ನಿಬಂಧನೆಗೆ ಒಳಪಟ್ಟು ಕೆಲವೊಂದು ಪ್ರಮೇಯಗಳದಾವಂತ ನಾನು ನಿನ್ನೆ ಹೇಳಿದ್ದೆ. ಅದು ಯಾವ ಪ್ರಮೇಯಪ್ಪ ಅಂದ್ರೆ ತೇಲ್ಸನ ಪ್ರಮೇಯ ಅಂತ ಹೇಳಿದ್ದೆ ನಾನು. ಆ ತೇಲ್ಸನ ಪ್ರಮೇಯವನ್ನು ಇವತ್ತೇನು ಮಾಡುವ ಅಂದರೆ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳು. ಹೇಗೆ ತೇಲ್ಸ ಪ್ರಮೇಯನ ಅಭ್ಯಾಸ ಮಾಡೋಣ, ನೆನ್ಪಿಡುವರಿ. ತೇಲ್ಸ ಏನು ಹೇಳ್ತದಪ್ಪ ಅಂದ್ರೆ, ಏನು ಹೇಳಿದ್ದಾರೆ ತೇಲ್ಸ ಅಂದ್ರೆ, ತ್ರಿಭುಜದ ಎರಡು ಭಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಭಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ತೇಲ್ಸಿ ಹೇಳಿದ. ಏನು ಹಿಂಗಂದ್ರೆ, ಇಲ್ಲೊಂದು ಚಾರ್ಟ್ ಇದೆ, ಗಮನ ಇರಲಿ. ಈ ಚಾರ್ಟಲ್ಲಿ ಪ್ರಮೇಯವನ್ನು ನಾನು ಬರೆದಿದ್ದೇನೆ. ಏನು ಬರೆದಿದ್ದೇನೆ ನೋಡ್ರಿ. ತ್ರಿಭುಜದ ಎರಡು ಭಾವುಗಳನ್ನು, ಒಂದು ತ್ರಿಭುಜ ಇದೆ, ಅದಕ್ಕೆ ಎರಡು ಭಾವುಗಳಿದೆ. ಎ ಬಿ ಸಿ ಎಂಬ ತ್ರಿಭುಜ ಇದೆ ನೋಡ್ರಿ. ಎ ಬಿ ಸಿ ತ್ರಿಭುಜ ಇದೆ. ಎ ಬಿ ಸಿ ತ್ರಿಭುಜಕ್ಕೆ ಎ ಬಿ ಮತ್ತು ಬಿ ಸಿ ಭಾವುಗಳಿವೆ. ಆ ಎರಡು ಭಾವುಗಳ ಮಧ್ಯೆ ಒಂದು ವಿಭಿನ್ನ ಬಿಂದುವನ್ನು ಗುರುತಿಸ್ತೇನೆ, ಡಿ ಮತ್ತು ಈ ಬಿಂದುವನ್ನು ಗುರುತಿಸ್ತೇನೆ. ಬಿಂದುಗಳಲ್ಲಿ ಒಂದು ಸರಳ ರೇಖೆಯನ್ನು ಛೇದಿಸುವಂತೆ ಒಂದು ಭಾವಿಗೆ, ಬಿ ಸಿ ಭಾವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ನಾನು ಏನು ಮಾಡಿದ್ದೇನೆಪ್ಪ ಅಂದ್ರೆ ಎಳೆದಿದ್ದೇನೆ ವಿದ್ಯಾರ್ಥಿಗಳು, ನೆನಪಿರಬೇಕು. ಹೌದಲ್ರಿ, ಎಳೆದಿದ್ದೇನೆ. ಹಾಗಾದರೆ ಆ ಸರಳ ರೇಖೆ ಏನು ಮಾಡ್ತದೆ ಅಂದರೆ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಏನು ಮಾಡಿದ್ದಾರೆ ಅಂದರೆ ಹೇಳಿದ್ದಾರೆ. ಹಾಗಾದರೆ ಯಾವ ರೀತಿ ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಎಂಬುದು ನಾವೇನು ಮಾಡಮ್ಮ ಅಂದ್ರೆ, ಈಗ ಕರೆಕ್ಟಾಗಿ ಪ್ರಮೇಯನ್ನು ನಾವು ಸಾಧನೆ ಮಾಡುವ ವಿದ್ಯಾರ್ಥಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನಾವೇನು ಮಾಡೋಣ, ಪ್ರಮೇಯಗಳನ್ನು ಸಾಧನೆ ಮಾಡುವ. ಕರೆಕ್ಟಾ? ಹೇಗೆ ನೋಡ್ರಿ, ಎಕ್ಸಾಮಿನೇಷನ್ದಲ್ಲಿ ಈ ರೀತಿ ಪ್ರಮೇಯವನ್ನು ಕೊಟ್ಟಾಗ ಅವ ಕ್ವಶನ್ ಯಾವ ರೀತಿ ಕೊಡ್ಬೋದು ಅಂದರೆ, ತೇಲ್ಸ್ ಪ್ರಮೇಯವನ್ನು ಸಾಧಿಸಿ ಅಂತ ಕೊಡ್ಬೋದು ಒಂದು. ಇನ್ನೊಂದು, ತೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಡ್ಬೋದು. ಎರಡು ರೀತಿ ಕೊಡ್ಬೋದು. ನಿರೂಪಿಸಿ ಮತ್ತು ಸಾಧಿಸಿ ಅಂದರೆ 5 ಮಾರ್ಕ್ಸ್ ಪ್ರಶ್ನೆ ಬರ್ತದೆ, ಕ್ವಶನ್ 5 ಮಾರ್ಕ್ಸ್ ಬರ್ತದೆ. ಒಂದು ವೇಳೆ ಬರೀ ಸಾಧಿಸಿ ಅಂದರೆ 4 ಮಾರ್ಕ್ಸಿನ ಪ್ರಶ್ನೆ ಬರ್ತದೆ. ವಿಚಾರ ಮಾಡಿ. ತೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಎಂಬ ಪ್ರಶ್ನೆ ಬಂದಾಗ ನೀವು ಏನು ಮಾಡ್ಬೇಕಪ್ಪ ಅಂದರೆ, ಈ ಡೆಫಿನಿಷನನ್ನು ಬರೀಬೇಕು, ವ್ಯಾಖ್ಯವನ್ನು ಬರೀಬೇಕು, ಬರೆದ ಚಿತ್ರವನ್ನು ಹಾಕಿ ಸಾಧಿಸಬೇಕು. ಇದು ನಮ್ಮ ಪದ್ಧತಿ ಮತ್ತು ಪ್ರಮೇಯವನ್ನು ಸಾಧಿಸುವಂಥ ಪದ್ಧತಿ ವಿದ್ಯಾರ್ಥಿಗಳು. ಹಾಗಾದ್ರೆ ನಾನೇನು ಮಾಡ್ತೀನಿ ಅಂದರೆ, ಈಗ ಪ್ರಮೇಯವನ್ನು ನೋಡ್ತೀವಿ. ತ್ರಿಭುಜದ ಎರಡು ಭಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಭಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತವೆ ಅಂತ ಪ್ರಶ್ನೆ ಬಂದದ್ದು. ಹಾಗಿದ್ದರೆ ಎ ಬಿ ಸಿ ಒಂದು ತ್ರಿಭುಜವಿದೆ, ಅದರಲ್ಲಿ ಎ ಬಿ ಮತ್ತು ಎ ಸಿ ಎರಡು ಭಾವುಗಳಿವೆ.
ಆ ಎರಡು ಭಾವಗಳಲ್ಲಿ ಡಿ ಮತ್ತು ಇ ಎಂಬ ವಿಭಿನ್ನ ಬಿಂದುಗಳಲ್ಲಿ ಒಂದು ಬಿಂದುಗಳನ್ನು ಗುರುತಿಸಿದ್ದೇನೆ. ಅವ ನಾವೇನು ಮಾಡ್ತೀವಪ್ಪ ಅಂದರೆ ಡಿ ಒಂದು ಸರಳ ರೇಖೆ ಬಿ ಸಿಗೆ ಸಮಾಂತರವಾಗಿರುವಂತೆ ಏನು ಮಾಡಿದೆ ಅಂದರೆ ಹೇಳ್ತೇನೆ. ಸಿಂಪಲ್ ಹೇಳ್ಬೇಕಂತ ಇದು ಕೊಟ್ಟಿರುವಂಥ ವ್ಯಾಖ್ಯದ ರೂಪದಲ್ಲಿ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಈ ತ್ರಿಭುಜವನ್ನು ಹಾಕಿದ್ದೀವಿ. ನಂತರ ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ, ಇದು ತ್ರಿಭುಜ ಎ ಬಿ ಸಿಯಲ್ಲಿ, ಎ ಬಿ ಸಿಯಲ್ಲಿ ಏನಿದೆಪ್ಪ ಅಂದ್ರೆ ಬಿ ಸಿಗೆ ಸಮಾಂತರವಾಗಿರುವಂತೆ ಎಳೆದ ಸರಳ ರೇಖೆಯು, ಈ ಬಿ ಸಿಗೆ ಸಮಾನಾಂತರವಾಗಿರುವಂತೆ ಎಳೆದ ಸರಳ ರೇಖೆಯು ಎ ಬಿ ಮತ್ತು ಎ ಸಿಗಳನ್ನು ಈ ಎ ಬಿ ಮತ್ತು ಎ ಸಿಗಳನ್ನು ಕ್ರಮವಾಗಿ ಡಿ ಮತ್ತು ಇ ಬಿಂದುವಿನಲ್ಲಿ ಛೇದಿಸುತ್ತವೆ. ಏನು ಮಾಡುತ್ತವೆ? ಈ ಬಿಂದುವಿನಲ್ಲಿ ಏನು ಮಾಡ್ತವೆ? ಈಗ ಛೇದಿಸುತ್ತವೆ. ಈ ಪ್ರಮೇಯಕ್ಕೆ ನೆನಪಿರಲಿ, ಇಷ್ಟಾಯ್ತು. ಇಷ್ಟಾದ ತಕ್ಷಣ ನಾವೇನು ಮಾಡ್ತೀವಿ? ನೆಕ್ಸ್ಟ್ ಸಾಧನೆಗೆ ಹೋಗ್ತೀವಿ. ಸಾಧನೆ ಏನು ಹೇಳ್ತದಂದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ಸ್ ಎ ಇ ಡಿವೈಡೆಡ್ ಬೈ ಎ ಸಿ ಆಗಲಿ ಅಂತ ಸಾಧನೆ ಹೇಳು. ನಂತರ ರಚನೆ ಮಾಡಬೇಕಲ್ರಿ, ಅದಕ್ಕೊಂದು ರಚನೆ ಮಾಡಬೇಕು. ಏನು ರಚನೆ ಮಾಡಬೇಕು? ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸ್ಬೇಕು. ಎಲ್ಲಿದೆ ನೋಡ್ರಿ? ಬಿ ಇ ಮತ್ತು ಸಿ ಡಿಗಳನ್ನು ಈ ಬಿ ಇ ಸೇರಿಸ್ಬೇಕು, ಬಿ ಇ, ಈ ಬಿ ಇ ಮತ್ತು ಸಿ ಡಿಗಳನ್ನು ಈ ರೀತಿ ಸೇರಿಸ್ಬೇಕು. ಇವೆರಡು ಸೇರಿಸ್ಬೇಕು. ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಬೇಕು. ನಂತರ ಏನು ಮಾಡಬೇಕು? ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ ಎಳೆಯಬೇಕು. ಡಿ ಎಂ, ಇದು ಡಿ ಎಂ ಇದೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನ್ರಿ? ಲಂಬವಾಗಿ ಎಳೆಯಬೇಕು. ಡಿ ಎಂ ಲಂಬವಾಗಿ ಎ ಸಿಗೆ ಎಳೆಯಬೇಕು. ಈ ಎ ಸಿ ಭಾವಕ್ಕೆ ಡಿ ಎಂ ಲಂಬವಾಗಿ ಎಳೆಯಬೇಕು. ಅದೇ ರೀತಿ ಇ ಎನ್ ಏನು ಮಾಡ್ಬೇಕಂದ್ರೆ ಎ ಬಿಗೆ ಲಂಬವಾಗಿ ಎಳೆಯಬೇಕು. ಇದು ನನ್ನ ರಚನೆ ಮಾಡಿಕೊಂಡೆ. ದತ್ತ ಆಯಿತು, ಸಾಧನೆ ಆಯಿತು, ರಚನೆ ಆಯಿತು. ಇನ್ನು ನಾವೇನು ಮಾಡೋದು ವಿದ್ಯಾರ್ಥಿಗಳೇ? ಸಾಧನೆಯನ್ನು ಮಾಡಬೇಕು. ಸಾಧನೆ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ಮುಂದುವರೆದು ಭಾಗದಲ್ಲಿ ನೋಡಬೇಕಾಗ್ತದೆ. ಸಾಧನೆ ಇಲ್ಲೊಂದು ಚಾರ್ಟ್ನಲ್ಲಿ ಸಾಧನೆ ಇದೆ, ರೈಟ್? ಇದೇ ರೀತಿ ನಾನು ಇದನ್ನೇ ಏನು ಮಾಡ್ತೀನಪ್ಪ ಅಂದರೆ ನಿಮಗೆ ಇನ್ನೂ ಕ್ಲಿಯರ್, ನೀಟ್ ಆಗಲಿ, ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟ್ಯಾಂಡ್ ಉದ್ದೇಶದಿಂದ ನಾನು ನಿಮಗೆ ಬೋರ್ಡಿನ ಮೇಲೆ ಬರಿತೀನಿ. ಕ್ಲೀನಾಗಿ ಬೋರ್ಡಿನ ಮೇಲೆ ಬರಿತೀನಿ. ಸರಿ, ಬಡಿಸೋಣಲ್ಲ, ಬೋರ್ಡಿನ ಮೇಲೆ ಕ್ಲೀನಾಗಿ ನಾನು ಬರಿತೀನಿ. ನೋಡಿ ವಿದ್ಯಾರ್ಥಿಗಳು, ಏನಪ್ಪ ಅಂದ್ರೆ ಸಾಧನೆ ಮಾಡೋಣ. ಸಾಧನೆ ಮಾಡಬೇಕಾದ್ರೆ ನಮಗೆ ಏನು ಬೇಕಪ್ಪ ಅಂದರೆ ಕಂಪಲ್ಸರಿ ತ್ರಿಭುಜದ ವಿಸ್ತೀರ್ಣ ಬೇಕಾಗುತ್ತದೆ. ತ್ರಿಭುಜದ ವಿಸ್ತೀರ್ಣ ಬೇಕು ನಮಗೆ. ತ್ರಿಭುಜದ ವಿಸ್ತೀರ್ಣ ಏನಪ್ಪ ಅಂದರೆ 1/2 ಪಾದಗುಂಡ್ಲೆ ಎತ್ತರ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 1/2 ಪಾದಗುಂಡ್ಲೆ ಎತ್ತರ ಅಂತ ಇರುತ್ತದೆ. ಹಾಗಾದರೆ ನಾವು ವಿಸ್ತೀರ್ಣ ಎ ಡಿ ಇದ ತಗೊಂಡಿದ್ದೀನಿ. ಯಾವುದು? ಎ ಡಿ ಇ, ಈ ಸಣ್ಣ ತ್ರಿಭುಜದ ವಿಸ್ತೀರ್ಣ 1/2 ಎ ಡಿ ಇಂಟು ಇ ಎನ್ ಅದ. ಎ ಡಿ ಇಂಟು ಇ ಎನ್ ಯಾಕಂದ್ರೆ ಎ ಡಿ ಪಾದದ, ಇ ಎನ್ ಎತ್ತರದ ಈ ತ್ರಿಭುಜದ್ದು, ಅದಕ್ಕೆ ಪಾದಗುಂಡ್ಲಿ ಎತ್ತರ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬಂದಿನಿ ವಿಸ್ತೀರ್ಣ ಬಿ ಡಿ ಇ ಅದ. ಯಾವುದು ಬಿ ಡಿ ಇ? ನೋಡ್ರಿ, ಬಿ ಡಿ ಇ ಅದ. ಈ ತ್ರಿಭುಜದ ವಿಸ್ತೀರ್ಣ. ಇಲ್ಲಿ ಒಂದು ತ್ರಿಭುಜವಿದೆ, ಅದರ ವಿಸ್ತೀರ್ಣ ಏನಪ್ಪ ಅಂದರೆ 1/2 ಡಿ ಬಿ ಇಂಟು ಇ ಎನ್ ಇದೆ. ಯಾವುದು ಡಿ ಬಿ? ಇದು ಡಿ ಬಿ ಪಾದ ಇದೆ, ಇದು ಇ ಎನ್ ಎತ್ತರವಿದೆ. ಇ ಎನ್ ಎತ್ತರವಿದೆ. ಯಾಕೆ ಇದನ್ನು ತೊಗೊಂಡಿವಿ ಇ ಎನ್ ಎತ್ತರ ಬಂತಪ್ಪ ಅಂದರೆ ಗಮನ ಇರಬೇಕು ವಿದ್ಯಾರ್ಥಿಗಳೇ, ಈ ತ್ರಿಭುಜದಲ್ಲಿ ಲಂಬವು ಇ ಎನ್ ಆಗಿರುತ್ತದೆ ಅಂತ ಗಮನ ಇರಲಿ. ಅದೇ ರೀತಿ ತ್ರಿಭುಜದ ವಿಸ್ತೀರ್ಣ ಎ ಡಿ ಇ ತಗೊಂಡಿದ್ದೇನೆ. ಯಾವುದದು?
ಎ ಡಿ ಇ ತೊಗೊಂಡಿದ್ದೇನೆ, ಈ ರೀತಿ ತೊಗೊಂಡಿದ್ದೇನೆ. ತೊಗೊಂಡಾಗ 1/2 ಎ ಇ ಇಂಟು ಡಿ ಎಂ. ಎ ಇ ಯಾವುದಿದು? ಎ ಇ ಪಾದ, ಡಿ ಎಂ ಎತ್ತರ. ಯಾಕಪ್ಪ ಅಂದರೆ ಇಲ್ಲಿ ಏನಿದೆ ಇದು ಡಿ ಎಂ ಪರಸ್ಪರ ಒಂದಕ್ಕೊಂದು ಲಂಬಗಳು ಸಮವಾಗಿರುವುದರಿಂದ ನಾವೇನು ಮಾಡ್ತಾ ಇದ್ದೇವಪ್ಪ ಅಂದರೆ ಡಿ ಎಂ ಮತ್ತು ಇ ಎನ್ ಸೇಮ್ ಅಂತ ಕನ್ಸಿಡರೇಷನ್ ಮಾಡಿ ತಗೋತಾ ಇದ್ದೀವಿ. ಹಾಗಾದರೆ ಇನ್ನೊಂದು ತ್ರಿಭುಜ ಇದೆ, ತ್ರಿಭುಜ ವಿವಿಧ ವಿಸ್ತರಣೆ ಡಿ ಇ ಸಿ ಇದೆ. ಡಿ ಇ ಸಿ ನೋಡ್ರಿ, ಯಾವುದು? ಡಿ ಇ ಸಿ. ಈ ತ್ರಿಭುಜವಿದೆ, ನೆನಪಿದೆ. ಈ ತ್ರಿಭುಜ ಈ ರೀತಿ ಬಂದು ಈ ತ್ರಿಭುಜ ಅದರಲ್ಲಿ 1/2 ಇ ಸಿ ಇಂಟು ಡಿ ಎಂ. ಇ ಸಿ ಪಾದ, ಡಿ ಎಂ ಎತ್ತರವಾಗಿರುತ್ತದೆ. ಇಷ್ಟು ನಮಗೇನು ಗೊತ್ತಿರ್ಬೇಕಪ್ಪ ಅಂದರೆ ಗೊತ್ತಿರ್ಬೇಕು ವಿದ್ಯಾರ್ಥಿಗಳು, ಹೌದಲ್ರಿ? ಇದು ಆದ ತಕ್ಷಣ ನಾವು ಏನು ಮಾಡ್ತೀವಪ್ಪ ಅಂದರೆ ನೆನಪಿರಲಿ, ತ್ರಿಭುಜದ ವಿಸ್ತೀರ್ಣ ಎ ಡಿ ಇ ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಬಿ ಡಿ ಇ. ಎ ಡಿ ಬಿ ಡಿ ತೊಗೊಂಡಿದ್ದೀನಿ, ಅನುಪಾತಗಳನ್ನು ತೊಗೊಂಡಿದ್ದೀನಿ. ಈಜಿಕೊಳ್ಳಿ, ಇದರ ವಿಸ್ತೀರ್ಣ ಇಲ್ಲಿದೆ, ಆ ಬೆಲೆಯನ್ನು ತುಂಬಿದ್ದೇನೆ. ಇದರ ವಿಸ್ತೀರ್ಣ ಇಲ್ಲಿದೆ, ಬೆಲೆಯನ್ನು ತುಂಬಿದ್ದೇನೆ. ನಂತರ ಏನು ಮಾಡ್ತಾ ಇದೆ ಅಂದರೆ 1/2 ಕ್ಯಾನ್ಸಲ್ ಆಯಿತು. ಕರೆಕ್ಟ್? 1/2 ಕ್ಯಾನ್ಸಲ್ ಆಯಿತು. ಇ ಎನ್ ಕ್ಯಾನ್ಸಲ್ ಆಯಿತು. ಉಳಿತೇನಂದ್ರೆ ಎ ಡಿ ಡಿವೈಡೆಡ್ ಬೈ ಏನು ಉಳಿತಪ್ಪ ಅಂದರೆ ಡಿ ಬಿ ಉಳಿತು. ಇದಕ್ಕೆ ನಾನು ಏನಂತೀನಿ ಅಂದರೆ ಒಂದು ಸಮೀಕರಣ ಒಂದಾಗಿರಲಿ. ಎದರದು ಅಂದ್ರೆ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ತ್ರಿಭುಜ ಎ ಡಿ ಆಗಿರಲಿ ಡಿವೈಡೆಡ್ ಬೈ ಇದು ತ್ರಿಭುಜದ ವಿಸ್ತೀರ್ಣ ಏನಾಗಿರಲಿ ಅಂದರೆ ಬಿ ಡಿ ಆಗಿರಲಿ. ಇದು ಸಮೀಕರಣ ಒಂದಾಗಿತ್ತು. ಆರ್ ಯು ಕ್ಲಿಯರ್? ಹೌದಾ? ಅರ್ಥ ಆಗ್ತದಲ್ಲ? ನೋಡಿರಿ, ಇಲ್ಲೊಂದು ತ್ರಿಭುಜದ ವಿಸ್ತೀರ್ಣವನ್ನು ಬರೆದಿದ್ದೇನೆ. ಏನಪ್ಪಾ ಅಂದರೆ ತ್ರಿಭುಜದ ವಿಸ್ತೀರ್ಣ ಎ ಡಿ ಇ ಆಗಿದೆ ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಸಿ ಇ ಡಿ ಆಗಿದೆ. ಹಾಗಿದ್ದಾಗ ಎ ಡಿ ವಿಸ್ತೀರ್ಣ 1/2 ಎ ಇ ಇಂಟು ಡಿ ಎಂ ಇಲ್ಲಿ ತಗೊಂಡಿದ್ದೀನಿ, ಇದನ್ನು ತಗೋಬೇಕು. ಅದೇ ರೀತಿ ಸಿ ಇ ಡಿದ ವಿಸ್ತೀರ್ಣ, ಸಿ ಇ ಡಿ ಅಂದ್ರೆ ಒಂದೇ, ಡಿ ಸಿ ಅಂದ್ರೆ ಒಂದೇ, 1/2 ಎ ಸಿ ಇಂಟು ಡಿ ಎಂ ಇದೆ. ನಂತರ ಏನಾಗಿದೆ 1/2 ಕ್ಯಾನ್ಸಲ್ ಆಗಿದೆ, ಡಿ ಎಂ ಕ್ಯಾನ್ಸಲ್ ಆಗಿದೆ. ಉಳಿತೇನಪ್ಪ ಅಂದ್ರೆ ಎ ಇ ಡಿವೈಡೆಡ್ ಬೈ ಎ ಸಿ ಆಗಿದೆ. ಇದು ಸಮೀಕರಣ 2 ಆಗಿದೆ ವಿದ್ಯಾರ್ಥಿಗಳು. ಕ್ಲಿಯರ್? ಹಾಗಾದ್ರೆ ಗಮನ ಇರಬೇಕು, ಇದನ್ನ ಅಳಿಸ್ತೇನೆ, ಇದು ಕೆಲಸ ಮುಗಿತಿ. ಕ್ಲಿಯರ್ ನೋಡ್ರಿ. ಈಗ ನಾವು ಒಂದು ವಿಚಾರ ನೋಡಿದಾಗ ಏನಪ್ಪ ಅಂದ್ರೆ ಒಂದು ವಿಚಾರ ಏನು ನೋಡಿದಾಗ ಈ ಚಾರ್ಟಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ನಿಮಗೆ ಗುರುತಿಸಿದ್ದೀನಿ. ತ್ರಿಭುಜದ ವಿಸ್ತೀರ್ಣ ಬಿ ಡಿ ಈಜಿಕೋ ತ್ರಿಭುಜದ ವಿಸ್ತೀರ್ಣ ಡಿ ಇ ಸಿಗೆ ಸಮವಾಗಿದೆ ಅಂತ ಹೇಳ್ತಾರೆ. ಹ್ಯಾಂಗೆ ಸಮವಾಗಿದೆ? ತ್ರಿಭುಜದ ವಿಸ್ತೀರ್ಣ ಎ ಡಿ ಮತ್ತು ಬಿ ಡಿ ಒಂದೇ ಪಾದದ ಮೇಲೆ ನಿಂತಿರುವಂಥ ಒಂದು ಸಮಾಂತರ ತ್ರಿಭುಜಗಳಾಗಿವೆ. ಆದ್ದರಿಂದ ಸಮೀಕರಣ 1 ಮತ್ತು 2 ಹೋಲಿಸಲಾಗಿ ಏನಾಗಿದೆಯಪ್ಪ ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ಸ್ ಎ ಇ ಡಿವೈಡೆಡ್ ಬೈ ಇ ಸಿ ಆಗಿದೆ. ಇದಕ್ಕೆ ನಾವು ಥೇಲ್ಸನ ಪ್ರಮೇಯವನ್ನು ಸಾಧಿಸುವುದು ಅಂತ ಎಂದು ಕರೆಯುತ್ತೇವೆ. ಹೀಗೆ ಥೇಲ್ಸ್ ಪ್ರಮೇಯವನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಸಾಧನೆ ಮಾಡಬೇಕಾಗ್ತದೆ ಮುದ್ದು ವಿದ್ಯಾರ್ಥಿ. ಕರೆಕ್ಟಾ? ಹಾಗಾಗಿ ಇದು ಆದ ತಕ್ಷಣ ನಾವು ಏನು ಮಾಡ್ತೀವಪ್ಪ ಅಂದರೆ ಈ ಥೇಲ್ಸನ ಪ್ರಮೇಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಲೆಕ್ಕಗಳಿರ್ತವೆ, ಆ ಲೆಕ್ಕಗಳನ್ನು ಬಿಡಿಸುವ. ಓಕೆ, ಹಾಗಾದರೆ ಲೆಕ್ಕಗಳನ್ನು ಬಿಡಿಸುವ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ಯಾವ ಸಮಸ್ಯೆಪ್ಪ ಅಂದರೆ ನೋಡ್ರಿ, ತ್ರಿಭುಜ ಎ ಬಿ ಸಿ ಇದೆ. ಆ ಎ ಬಿ ಸಿಗೆ ಡಿ ಒಂದು ಬಿ ಸಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದರೆ
ಡಿ ಸಮಾಂತರ ಬಿ ಸಿ ಇದ್ದಾಗ ಮಾತ್ರ ಇ ಸಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಕೊಟ್ಟಾರೆ. ಈ ಪ್ರಶ್ನೆಗೆ ನಾವು ಏನು ಮಾಡ್ಬೇಕಂದ್ರೆ ಉತ್ತರವನ್ನು ಕಂಡುಹಿಡಬೇಕು. ಎದರ ಪ್ರಕಾರ ಉತ್ತರ ಕಂಡುಹಿಡಬೇಕಂದ್ರೆ ಥಿಯರಸ್ ಪ್ರಮೇಯದ ಪ್ರಕಾರ ಉತ್ತರ ಕಂಡುಹಿಡಬೇಕು. ಥಿಯರಸ್ ಪ್ರಮೇಯ ಏನು ಹೇಳ್ತದೆ ನೋಡ್ರಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ಸ್ ಎ ಇ ಡಿವೈಡೆಡ್ ಬೈ ಎ ಸಿ. ಯಾವ ಬಾವಿನ ಅಳತೆಯನ್ನು ಕಂಡುಹಿಡಬೇಕು ಸ್ಪಷ್ಟವಾಗಿ ಅರ್ಥ ಮಾಡ್ಕೋರಿ, ಅವಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ತಿಳಿತದೆ, ಇಲ್ಲ ಅಂತ ತಿಳಿತದೆ. ಹಾಗಾದ್ರೆ ಕೊಟ್ಟಿರುವ ಬಾವಿನ ಅಳತೆಗಳನ್ನು ನೀವು ಆದೇಶ ಮಾಡಬೇಕು. ಯಾವುದು? ಎ ಡಿ 1.5 ಸೆಂಟಿಮೀಟರ್ ಇದೆ ಡಿವೈಡೆಡ್ ಬೈ ಡಿ ಬಿ 3 ಸೆಂಟಿಮೀಟರ್ ಇದೆ ಈಸ್ ಈಕ್ವಲ್ಸ್ ಏನು ಬರುತ್ತೆ? ಕ್ಲಿಯರ್, ಸರಳವಾಗಿ ಸರಳ. ಒಂದು ವೇಳೆ ಎ ಇ ಎಷ್ಟಿದೆ? 1 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇ ಸಿ ಅನ್ನೇ ಕಂಡುಹಿಡಿ. ಹೌದಲ್ರಿ? ಕರೆಕ್ಟ್. ಹಾಗಾದ್ರೆ ಏನು ಮಾಡ್ಬೇಕು ಈಗ? ಓರೆ ಗುಣಾಕಾರ ಮೆಥಡ್ ಅನ್ನು ನಾವು ಏನು ಮಾಡ್ಬೇಕಂತ ಫಾಲೋ ಮಾಡ್ಬೇಕು. ಹೇಗೆ? ಇ ಸಿ ಇಸ್ ಈಕ್ವಲ್ಸ್ ಇದು ಗುಣಾಕಾರ ಮಾಡ್ಬೇಕಾ, ಇದು ಭಾಗ. ಸಿಂಪಲ್. 3 ಡಿವೈಡೆಡ್ ಬೈ 1.5. ಹಾಗೆ 3 ಡಿವೈಡೆಡ್ ಬೈ 1.5 ಹೆಂಗೆ ಚೇಂಜ್ ಹೊಡಿಬೋದು? 3 ಒಂದೇ 3 0.5 ಇರಲಿ. ಇಲ್ಲಪ್ಪ ಒಂದು ಸುಲಭ ಕಾರಣ ನಾನು ಹೇಳ್ತೇನೆ. ಏನಪ್ಪ ಅಂದರೆ 30 ಡಿವೈಡೆಡ್ ಬೈ 15. ಎಸ್, ಯಾಕೆ ಹೇಳ್ರಿ? ಛೇದದಲ್ಲಿ ದಶಮಾಂಶ ಒಂದು ಸ್ಥಾನ ಬಿಟ್ಟಿದ್ದರೆ ಅಂಶದಲ್ಲಿ ಒಂದು ಜೀರೋವನ್ನು ಏನು ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಕೊಡ್ಬೇಕು. ಹಾಗಾದರೆ 15 ಒಂದೇ 15 2 30. ಹಾಗಾದರೆ ಇ ಸಿಯ ಬೆಲೆ 2 ಸೆಂಟಿಮೀಟರ್. ಯಾರಿಗೆ ಅರ್ಥ ಆಗಿಲ್ಲ ಕೇಳಬೇಕು, ಯಾರಿಗೆ ಅರ್ಥ ಆಗಿಲ್ಲ ನೀವು ಕೇಳಬೇಕು. ಹಾಗಾದರೆ ಈ ಎಕ್ಸಾಂಪಲ್ ಅರ್ಥ ಆಗಿದೆಯಲ್ಲ ನಿಮಗೆ? ಗುಡ್, ಅರ್ಥ ಆಗಿದೆ. ಹಾಗೆ ಇಂಥ ಎಕ್ಸಾಂಪಲನ್ನು ನಾವು ಸಾಕಷ್ಟು ಬಿಡಿಸ್ಬೋದು. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಓಕೆ, ಎಸ್, ರೈಟ್. ಹಾಗಾದರೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಏನು ಕ್ವಶನ್ ಕೇಳಿದ್ರೆ ಡಿ ಸಮಾಂತರ ಬಿ ಸಿ ಆದರೆ, ಯಾವಾಗಲೂ ಡಿ ಸಮಾನಾಂತರ ಬಿ ಸಿ ಆದಾಗ ಮಾತ್ರ ಕಂಡು ಹಿಡಿಯಕ್ಕೆ ಬರ್ತದೆ, ಇಲ್ಲೊಂದು ಹಿಡ್ಲಿಕ್ಕೆ ಬರ್ತದೆ. ಇದು ಅರ್ಥ ಮಾಡ್ಕೊಂಡು ನೀವು ಬಿಡಿಸ್ಬೇಕು, ಇಲ್ಲೊಂದು ಕೆಲಸ ಆಗುತ್ತೆ. ಕ್ಲಿಯರ್? ಆದರೆ ನಾವೇನು ಕಂಡು ಹಿಡಬೇಕಂದ್ರೆ ಎ ಡಿಯನ್ನು ಕಂಡು ಹಿಡಬೇಕು. ಕ್ವಶನ್ ಮಾರ್ಕ್ ಸೇಮ್ ಎ ಡಿಯನ್ನು ಕಂಡು ಹಿಡಬೇಕಾದ್ರೆ ಸೇಮ್ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಸೇಮ್ ಥಿಯರಸ್ ಪ್ರಮೇಯದ ಸೂತ್ರವನ್ನು ಹಾಕ್ಬೇಕು. ಏನು ಸೂತ್ರ ನೋಡ್ರಿ? ಸೂತ್ರ ಹೀಗೆ ಹೇಳ್ರಿ. ಯಾರು ಹೇಳ್ತೀರಿ? ಯಾವ ಸೂತ್ರವನ್ನು ಹೇಳ್ರಿ ನೋಡೋಣ. ಹೇಳ್ತೀನಿ, ಹೇಳ್ರಿ. ಗುಡ್. ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ಸ್ ಎ ಇ ಡಿವೈಡೆಡ್ ಬೈ ಎ ಸಿ. ಕರೆಕ್ಟ್, ಕರೆಕ್ಟ್ ಸೂತ್ರ. ಹಾಗಾದ್ರೆ ಮುಂದೆ ಏನು ಮಾಡಬೇಕು? ಸೂತ್ರದಲ್ಲಿ ಏನೇನದಾವ ಆದೇಶ ಮಾಡಿರಿ, ಮುಂದೆ ನೋಡೋಣ ಅಂತ ಕರೆಕ್ಟಾಗಿ. ಓಕೆ, ಆದೇಶ ಎ ಡಿ ಹೇಗೆ ಬರೀರಿ? ಡಿ ಬಿ ಅದರ 7.2. ಓಕೆ, ಸರಿಯಲ್ಲ? ಹಾಗಾದರೆ ಸೂತ್ರವನ್ನು ಬಿಡಿಸಿದೆ, ಸೂತ್ರದಲ್ಲಿ ಲೆಕ್ಕಗಳನ್ನು ಆದೇಶ ಮಾಡೋಣ, ಸರಿನಾ? ಹಾಗಾದರೆ ಎ ಡಿ ಡಿವೈಡೆಡ್ ಬೈ 7.2 ಇಸ್ ಈಕ್ವಲ್ಸ್ ಎ ಇ ಅಂದರೆ ಎಷ್ಟು ನೋಡ್ರಿ? 1.8 ಇದೆ. ಇ ಸಿ ಅಂದರೆ ಎಷ್ಟು ನೋಡ್ರಿ? 5.4 ಇದೆ. ಸಿಂಪಲ್. ಹಾಗಾದರೆ ಓರೆ ಗುಣಾಕಾರ ಮೆಥಡನ್ನು ನಾವೇನು ಮಾಡೋಣ? ಫಾಲೋ ಅಪ್ ಮಾಡೋಣ. ಈ ಚಿತ್ರವನ್ನು ಅಳಕಿಸ್ತೇನೆ ನೋಡ್ರಿ, ಕರೆಕ್ಟಾಗಿ ಚಿತ್ರವನ್ನು ಬಿಟ್ಟಿದ್ದಾರೆ ಅವರು, ಕರೆಕ್ಟಾಗಿ ಅಳಕಿಸೋಣ ಅಂತ. ನೋ ಪ್ರಾಬ್ಲಮ್ಸ್, ನೆನಪಿರಲಿ. ಹೇಗೆ? ಓರೆ ಗುಣಾಕಾರ ಮೆಥಡ್. ಎ ಡಿ ಈಸ್ ಈಕ್ವಲ್ಸ್ ನೋಡ್ರಿ, ಎ ಡಿ ಓರೆ ಗುಣಾಕಾರ, ಇದು ಮೇಲೆ ಹೋಗೋದು ಅಂಶದಲ್ಲಿ 1.8 into 7.2 divided by 5.4. ಹೇಗೆ ಅರ್ಥ ಆಗಿಲ್ಲ ಕೇಳ್ರಿ. ಸೇಮ್ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಓರೆ ಗುಣಾಕಾರ ಮೆಥಡನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ, ನೆನಪರ್ರಿ. ಹಾಗಾದರೆ ಎ ಡಿ ಈಸ್ ಈಕ್ವಲ್ಸ್ 1.8 into 7.2 divided by 5.4 ದಿಸ್ ಗೈ. ಹಾಗಾದ್ರೆ ಈಸ್ ಈಕ್ವಲ್ಸ್ ಇಲ್ಲಿ ಛೇದ ಹೊಡಿಬೇಕಾದ್ರೆ 18 1 18 3 54 ಹೋಗಿಬಿಡ್ತದೆ.
ಅವಾಗ ಒಂದು ವಿಚಾರ ಮಾಡಿರಿ ನೀವು, ಅಂಶದಲ್ಲಿ ದಶಮಾಂಶ ಒಂದು ಸ್ಥಾನ ಬಿಟ್ಟದ, ಛೇದದಲ್ಲಿ ದಶಮಾಂಶ ಒಂದು ಸ್ಥಾನ ಬಿಟ್ಟದಂದ್ರೆ ಪಾಯಿಂಟ್ ಕ್ಯಾನ್ಸಲ್ ಆಗಿಬಿಡ್ತಾವೆ. ಅವಾಗ ಏನು ಹಚ್ಚಬೇಕು ನೀವು ಅಂದರೆ 1.8 ಡಿವೈಡೆಡ್ ಬೈ 18 ಡಿವೈಡೆಡ್ ಬೈ 54 ಇಂಟು 7.2 ಬರ್ಕೊಂಡು ಸಿಂಪಲ್. ಅವ ನಾನು 18 ಒಂದೇ 18 ಮೂರಲೆ 54 7.2 ಡಿವೈಡೆಡ್ ಬೈ 3 18 ಮೂರಲೆ 54 ಹೌದಲ್ಲ ನೋಡ್ರಿ 18 ಇಂಟು 3 8 ಮೂರಲೆ 24 3 18 ಛೇದ ಹೊಡೆದೇನೆ ಹುಷಾರಿಂದ ಕಮ್ಮಿ. ನಂತರ ಏನು ಮಾಡ್ತೀವಪ್ಪ ಅಂದರೆ ಇದನ್ನು ಛೇದ ಹೋಗ್ತದ ನೋಡ್ರಿ 3 ಒಂದಲೇ 3 ಎರಡಲೇ 3 ನಾಲ್ಕಲೇ ಹೋಯ್ತು ನೋಡ್ರಿ 3 ಒಂದಲೇ 3 ಎರಡಲೇ 6 3 ನಾಲ್ಕಲೇ 12. ಹಾಗಾದರೆ 2.4 ಸೆಂಟಿಮೀಟರ್ ಎದದ ಬೆಲೆ ಇದಂದ್ರೆ ಏಡಿ ಅರ್ಥ ಮಾಡಿ. ಈ ರೀತಿಯಾಗಿ ನಾವು ಕೊಟ್ಟಿರುವ ಲೆಕ್ಕಗಳನ್ನು ವಿಸ್ತರಿಸಿ ನೀಟಾಗಿ ಏನು ಮಾಡ್ತೀವಪ್ಪ ಅಂದರೆ ಬಿಡಿಸ್ತೀವಿ. ಇನ್ನೂ ಕೆಲವೊಂದು ಲೆಕ್ಕಗಳನ್ನು ಇದೇ ರೀತಿಯಾಗಿ ನಾವು ಬಿಡಿಸಬಹುದು. ಹಾಗಾದರೆ ಇಲ್ಲೊಂದು ಸಮಸ್ಯೆ ಇದೆ ನೋಡಿ ವಿದ್ಯಾರ್ಥಿಗಳು, ಏನಿದೆ ಅಂದರೆ ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ತ್ರಿಭುಜ ಹೀಗಿದೆ, ಪಿ ಕ್ಯೂ ಆರ್ ತ್ರಿಭುಜ ಇದೆ. ಇ ಮತ್ತು ಎಫ್ ಬಿಂದುಗಳು ಪಿ ಕ್ಯೂ ಮತ್ತು ಪಿ ಆರ್ಗಳ ಮೇಲಿನ ಬಿಂದುಗಳಾಗಿವೆ. ಹಾಗಾದರೆ ಇದು ಹೀಗೆ ಜೋಡಿಸಿಬಿಟ್ರೆ ಇ ಎಫ್ ಆಗ್ತದಂತೆ. ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಪರೀಕ್ಷಿಸಿ. ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಪರೀಕ್ಷಿಸಿ. ಯಾವಾಗ ಸಮಾಂತರವಾಗಿರ್ತದೆ ಹೇಳ್ರಿ ನಾವು? ಬೆಲೆ ಕೊಟ್ಟಿದ್ದಾನೆ ಅವನ, ಟಿ ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ? 3.9 ಕೊಟ್ಟಿದ್ದಾನೆ. ಎಸ್ ಪಿ ಎಫ್ ಕೊಟ್ಟಿದ್ದಾನೆ 3.6 ಕೊಟ್ಟಿದ್ದಾನೆ. ಸೆಂಟಿಮೀಟರ್ಸ್ ಇವಲ್ಲ, ಸೆಂಟಿಮೀಟರ್ಸ್ ಅಲ್ಲ. ಇ ಕ್ಯೂ ಕೊಟ್ಟಿದ್ದಾನೆ 3 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಫ್ ಆರ್ ಕೊಟ್ಟಿದ್ದಾರೆ 2.4 ಸೆಂಟಿಮೀಟರ್. ಅರ್ಥ ಮಾಡ್ಕೋಬೇಕು. ಇದು ಇ ಎಫ್ ಸಮಾಂತರ ಕ್ಯೂ ಆರ್ ಯಾವಾಗ ಆಗಿರ್ತದಂದ್ರೆ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಈಸ್ ಈಕ್ವಲ್ಸ್ ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ಗೆ ಸಮ ಇದ್ದಾಗ ಮಾತ್ರ ಇದು ಇ ಕ್ಯೂ ಸಮಾಂತರ ಕ್ಯೂ ಆರ್ ಆಗಿರುತ್ತದೆ, ಇಲ್ಲಂದ್ರೆ ಆಗಿರುತ್ತದೆ. ಇದು ಥೇಲ್ಸ್ ಪ್ರಮೇಯದ ಪ್ರಕಾರ. ಹಾಗಾದ್ರೆ ನಾನು ಥೇಲ್ಸ್ ಪ್ರಮೇಯದ ಸೂತ್ರವನ್ನು ಬರಿತೀನಿ ನೋಡ್ರಿ ಸರಿಯಾಗಿ. ಹೇಳ್ರಿ. ಎಸ್ ಪಿ ಇ divided by EQ is equals PF divided by FR. ಹೌದಲ್ರಿ? ಹಾಗಾದ್ರೆ ಬೆಲೆಗಳನ್ನು ಆದೇಶ ಮಾಡ್ರಿ ನೋಡೋಣ ಏನೇನದಾವ. ಪಿ ಇ 3.9 divided by ಇ ಕ್ಯೂ ಎಷ್ಟಿದೆ ನೋಡ್ರಿ 3 ಸೆಂಟಿಮೀಟರ್ is equals ಪಿ ಎಫ್ ಎಷ್ಟಿದೆ ನೋಡ್ರಿ 3.6 ಸೆಂಟಿಮೀಟರ್ಸ್. ಎಫ್ ಆರ್ ಎಷ್ಟು ನಾವು ನೋಡ್ರಿ 2.4 ಸೆಂಟಿಮೀಟರ್. ಯಾರಿಗೆ ಅರ್ಥ ಆಗಿಲ್ಲ ಕೇಳ್ರಿ ನೀವು ಕ್ಲೀನಾಗಿ ಮತ್ತು ವಿದ್ಯಾರ್ಥಿಗಳು ಯಾರಿಗೆ ಅರ್ಥ ಆಗಿಲ್ಲ ನೀವು ಸರಿಯಾಗಿ ನಮಗೆ ಕೇಳಬೇಕು. ನಾನು ನಿಮಗೆ ಬಿಡಿಸಿ ಹೇಳ್ತೀನಿ ನೀಟಾಗಿ. ಏನೂ ಇಲ್ಲ, ಕೊಟ್ಟಿರುವ ತ್ರಿಭುಜವನ್ನು ಅವ ಹೇಗೆ ಕೊಟ್ಟಿರ್ತಾನೆ, ಇ ಮತ್ತು ಎಫ್ ಬಿಂದುಗಳು ಅದಾವ. ತ್ರಿಭುಜ ಪಿ ಕ್ಯೂ ಆರ್, ಟಕ್ಕನ ಪಿ ಕ್ಯೂ ಆರ್ ತ್ರಿಭುಜವನ್ನು ಹಾಕೊಂಡ್ರೆ ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಕ್ಯೂ ಮತ್ತು ಪಿ ಆರ್ಗಳ ಬಿಂದುಗಳ ಆ ಭಾವಿಗಳ ಮೇಲಿನ 2 ಬಿಂದುಗಳಾಗಿವೆ ಅಷ್ಟೇ. ಅವು ಬಿಂದುಗಳಾಗಿವೆ, ಕರೆಕ್ಟ್. ಆ ಬಿಂದುಗಳನ್ನು ಗುರುತಿಸಿ ಇ ಎಫ್ ಅನ್ನು ಏನು ಮಾಡಿರಿ, ಜಾಯಿನ್ ಮಾಡಿಬಿಡ್ರಿ. ಇ ಎಫ್ ಜಾಯಿನ್ ಆಯ್ತು. ಅವಾಗ ಕೊಟ್ಟಿರೋ ಬೆಲೆ ಕೊಟ್ಟ ನೋಡಿ, ಇದು ಎಕ್ಸಾಂಪಲ್ ನಂಬರ್ 1. ಪಿ ಇ ಕೊಟ್ಟಾನೆ, ಎಷ್ಟು ಕೊಟ್ಟಿದ್ದಾನೆ 3.9 ಇರಬೇಕು. ಇ ಕ್ಯೂ ಕೊಟ್ಟಿದ್ದಾನೆ 3 ಸೆಂಟಿಮೀಟರ್ ಅದ. ಪಿ ಎಫ್ ಕೊಟ್ಟಿದ್ದಾನೆ 3.6 ಸೆಂಟಿಮೀಟರ್ ಅದ. ಎಫ್ ಆರ್ ಕೊಟ್ಟಿದ್ದಾನೆ 2.4 ಸೆಂಟಿಮೀಟರ್. ನೋಡಿ ಕರೆಕ್ಟಾಗಿ ನೋಡಿ.
ಅದನ್ನು ನೋಡಿ ಮುಂದೆ ನಾವೇನು ಮಾಡ್ಬೇಕಪ್ಪ ಅಂದರೆ ಬಿಡಿಸ್ಬೇಕು. ಹೇಗೆ ಮುಂದೆ ಬಿಡಿಸ್ಬೇಕಂದ್ರೆ ಥೇಲ್ಸ್ ಪ್ರಮೇಯದ ಸೂತ್ರವನ್ನು ಹಾಕಬೇಕು, ಬೆಲೆಗಳನ್ನು ಆದೇಶ ಮಾಡಬೇಕು. ಆದೇಶ ಮಾಡಿದ್ದೇನೆ. ಪಿ ಇ 3.9 ಇದೆ, ಇ ಕ್ಯೂ 3 ಇದೆ, ಪಿ ಎಫ್ 3.6 ಇದೆ, ಎಫ್ ಆರ್ 2.4 ಇದೆ. ಹಾಗಾದ್ರೆ ನೋಡ್ರಿ ಚೇಂಜ್ ಹೋದದಂದ್ರೆ ಬೇಕಾದ್ರೆ 3 ಒಂದೇ 3 13 ಹೊಡೆದು ಬಿಡ್ಬೋದು ನೋಡಿ. 3 ಒಂದೇ 3 13 ಹೆಂಗೆ ನೋಡಿ, 3 ಒಂದಲೇ 3 1.3 ಹಾಗಾದ್ರೆ ಇದು 1.3 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ಸ್. ಇಲ್ಲಿ ನೋಡ್ರಿ ಬೇಕಂದ್ರೆ 2.6 2.4 ಅದು ಪಾಯಿಂಟ್ಗಳನ್ನು ತೆಗೆದಾಗ ಏನಾಗ್ತದೆ ನೋಡ್ರಿ, 36 ಡಿವೈಡೆಡ್ ಬೈ 24 ಆಗ್ತದೆ. ಹೌದಲ್ರಿ? ಆಗಲೇ ಹೇಳಿ 3 ಹೋಗ್ತದೆ. 3 3 3 8 24, 3 ಒಂದೇ 3 7 12 ಬೈ 8, 3 8 24, 3 12 36, 12 ಬೈ 8 ಐತಿ. ಮತ್ತೆ ನಾನು 2 4 2 3 ಹಿಡಿಬೋದು. ಆನ್ಸರ್ ಎಷ್ಟಂದ್ರೆ 3/4 ಬಂತು. 3/4. ಹಾಗಾದ್ರೆ ಎರಡೂ ಸಮವಿದ್ದಾವ ಚೆಕ್ ಮಾಡಿರೋಣ. ಎರಡೂ ಸಮವಿಲ್ಲ. ಆದ್ದರಿಂದ ದಿಸ್ ಈಸ್ ನಾಟ್ ಈಕ್ವಲ್ ಟು ದಿಸ್ ಒನ್. ಇದರ ಅರ್ಥ ಏನಪ್ಪ ಅಂದ್ರೆ ಪಿ ಬೈ ಇ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಆದ್ದರಿಂದ ಕ್ವಶನ್ ನೋಡ್ರಿ, ಅಳಗ್ಸ್ತೀನಿ, ಇದನ್ನು ಅಳಗ್ಸ್ತೀನಿ. ಆದ್ದರಿಂದ ನಾವೇನು ಹೇಳ್ಬೇಕಪ್ಪ ಅಂದರೆ ಏನು ಹೇಳಬೇಕು, ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೇ ಎಂದು ಪರೀಕ್ಷಿಸಿ ಅಂದಾಗ ಆಗಿಲ್ಲ, ಇದು ಆಗಿಲ್ಲ. ಆಗಿದೆ ಅಂದ್ರೆ ಹೇಗಿರ್ತದೆ ಹೇಳ್ರಿ ನಾವು, ಇವೆರಡೂ ಸಮ ಇರ್ತವೆ, ಪರಸ್ಪರ ಸಮ ಇರ್ತವೆ. ಆ್ಯಕ್ಚುಲಿ ನಾವು ಏನು ಮಾಡ್ಬೇಕಂದ್ರೆ ಸಪ್ರೇಟೇ ಕಂಡುಹಿಡಬೇಕು. ಹೆಂಗಂದ್ರೆ ಪಿ ಇ ಬೈ ಇ ಕ್ಯೂ ಸಪ್ರೇಟ್ ಕಂಡುಹಿಡಬೇಕು, ಪಿ ಎಫ್ ಬೈ ಎಫ್ ಆರ್ ಎ ಸಪ್ರೇಟ್ ಕಂಡುಹಿಡಬೇಕು. ಸಪ್ರೇಟ್ ಕಂಡುಹಿಡಿದು ಎರಡನ್ನು ಹೋಲಿಕೆ ಮಾಡಿ ಸಮ ಇದ್ದಾಗ ಇವೆರಡು ಸಮ ಅಂತ ಬರಿಬೇಕು, ಸಮ ಇಲ್ಲದಾಗ ಸಮ ಇಲ್ಲ ಅಂತ ಬರಿಬೇಕು. ಆದರೆ ನಾನು ಡೈರೆಕ್ಟ್ ನಿಮ್ಗೆ ಏನು ಹೇಳಿದೆ ಅಂದರೆ ಥೇಲ್ಸ್ ಪ್ರಮೇಯದ ಸೂತ್ರ ಹಾಕಿದ್ದೀನಿ. ಥೇಲ್ಸ್ ಪ್ರಮೇಯದ ಸೂತ್ರವನ್ನು ಹಾಕಿ ನಿಮಗೆ ಏನು ಮಾಡಿದ್ದೀನಪ್ಪ ಅಂದ್ರೆ ನಿಮಗೆ ಬಿಡಿಸ್ಲಿಕ್ಕೆ ಹೇಳಿದ್ದೀನಿ. ಕ್ಲೀನಾಗಿ ಬಿಡಿಸಿ, ನಾನೇ ಬಿಡಿಸಿದ್ದೀನಿ. ಬಿಡಿಸಿ ಸಮ ಇದ್ರೆ ಸಮ ಬರ್ದೇನೆ, ಸಮ ಇಲ್ಲಂದ್ರೆ ಚೇಂಜ್ ಮಾಡಿ ಬರ್ದೇನೆ. ಹಾಗಾದರೆ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಪರ್ಫೆಕ್ಟಾಗಿ ತಿಳಿದಿದೆ. ಯಾಕೆ ಪರ್ಫೆಕ್ಟಾಗಿ ತಿಳಿದಿದೆ ಅಂದರೆ ಗಮನ ಇರಲಿ, ಕೊಟ್ಟಿರೋ ಸೂತ್ರದಲ್ಲಿ 2-3 ಲೆಕ್ಕಗಳನ್ನು ಬಿಡಿಸಿದ್ದೇನೆ, ಚಿತ್ರದ ಮೂಲಕನೂ ಬಿಡಿಸಿದ್ದೀವಿ, ಈ ಸಮಸ್ಯೆದ ಮೂಲಕನೂ ನಾವೇನು ಮಾಡಿದ್ದೇವೆ ಬಿಡಿಸಿದ್ದೀವಿ. ಯಾವುದು ಸಮಾಂತರವಾಗಿದೆ ಯಾವುದು ಸಮಾಂತರ ಆಗಿಲ್ಲ ಅನ್ನೋದು ನಮಗೆ ಅರ್ಥ ಆಗಿದೆ ವಿದ್ಯಾರ್ಥಿಗಳು, ಕರೆಕ್ಟ್ ಅಲ್ರಿ? ಆದ್ದರಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಮುಂದುವರೆದು ಇಂಥ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಅಭ್ಯಾಸದ ಹಾಳೆಯಲ್ಲಿದ್ದಾವೆ, ಆ ಹಾಳೆಯಲ್ಲಿರುವಂಥ ಅಭ್ಯಾಸಗಳನ್ನು ನಾವು ಬಿಡಿಸ್ತೀವಿ. ಅಭ್ಯಾಸ 2.2 ಇದೆ ವಿದ್ಯಾರ್ಥಿಗಳಿಗೆ. ಏನಿದೆ ಅಭ್ಯಾಸ 2.2 ಇದೆ. ಇಂಥ ಲೆಕ್ಕಗಳು ನಿಮ್ಮ ಅಭ್ಯಾಸದ 2.2 ಅಲ್ಲಿ ನಾವೇನು ಮಾಡ್ಬೇಕಪ್ಪ ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಬಿಡಿಸ್ಬೇಕು. ಹೇಗಂದರೆ ಥೇಲ್ಸ್ ಪ್ರಮೇಯವನ್ನು ಸ್ಪಷ್ಟವಾಗಿ ಸಾಧನೆ ಮಾಡಲಿಕ್ಕೆ ಮಾಡ್ಬೋದು. ಫಸ್ಟ್ ಸಾಧನೆ ಮಾಡ್ಬೋದು. ಹೇಗಂದರೆ ಥೇಲ್ಸ್ ಪ್ರಮೇಯ ಬಂದ ತಕ್ಷಣ ಚಿತ್ರಣ ಏನಿರ್ಬೇಕಂದ್ರೆ ಒಂದು ತ್ರಿಭುಜದ ಒಂದು ಬಾಹುವಿಗೆ ಎಳೆದಂಥ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ ಕಲಿಬೇಕು. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಆ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ನೀವು ಹೇಳ್ತೀರಿ. ಹೇಳಿ ಅದರಲ್ಲಿ ಸೂತ್ರ ಬರ್ಕೊಳ್ಳಿಕ್ಕೆ ಬರ್ಬೇಕು ಕರೆಕ್ಟಾಗಿ. ಎ ಬಿ ಬೈ ಡಿ ಬಿ ಈಸ್ ಈಕ್ವಲ್ಸ್ ಎ ಇ ಬೈ ಇ ಸಿ. ಯಾಕೆ ಎ ಬಿ ಸಿ ಡಿ ಇ ಎಫ್ ಇದ್ದಾಗ ಮಾತ್ರ, ಮತ್ತು ಎಕ್ಸ್ ವೈ ಜೆಡ್ ಮತ್ತು ಪಿ ಕ್ಯೂ ಆರ್ ಇದ್ದಾಗ ಈ ರೀತಿ ಬರ್ಕೊಳ್ಳೋದು. ನೋಡ್ರಿ, ಪಿ ಇ ಡಿವೈಡೆಡ್ ಬೈ ಇ ಕ್ಯೂ, ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಈಸ್ ಈಕ್ವಲ್ಸ್ ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್, ಹಿಂಗೆ ಬರ್ಕೊಳ್ಳೋದು.
ಅಲ್ಫಾಬೆಟ್ಸ್ ಚೇಂಜ್ ಆದಂಗೆ ಸೂತ್ರ ಒಂದೇ ಇರ್ತದೆ, ಅಲ್ಫಾಬೆಟ್ಸ್ ಮಾತ್ರ ಚೇಂಜ್ ಆಗ್ತದೆ. ಈಕ್ವಲ್ ಟು ಸೈನ್ ಸೇಮ್ ಇರ್ತದೆ. ಹೀಗೆ ಬರ್ಕೊಂಡು ಅದರಲ್ಲಿ ಆದೇಶ ಮಾಡಿದಾಗ ಅದರ ಬೆಲೆ ಬರ್ತದೆ. ಯಾವಾಗ ಬರ್ತದೆ ಅಂದ್ರೆ ಈ ಎಫ್ ಮತ್ತು ಕ್ಯೂ ಆರ್ಗಳು ಸಮಾಂತರವಾಗಿದ್ದಾಗ, ಹೀಗೆ ಸಮಾಂತರ ಇದ್ದಾಗ ಮಾತ್ರ ಇವು ಸಮ ಬರ್ತವ, ಇಲ್ಲ ಸಮ ಬರೋದಲ್ಲ. ಇಲ್ಲ ನಾವು ಏನು ಕೇಳ್ತಾನೆ, ಇ ಎಫ್ ಮತ್ತು ಕ್ಯೂ ಆರ್ ಸಮಾಂತರ ಇದ್ದಾಗ ಇದರ ಬೆಲೆ ಕಂಡುಹಿಡಿಯಿರಿ, ಪಿ ಎಫ್ ಬೆಲೆ ಕಂಡುಹಿಡಿಯಿರಿ, ಎಫ್ ಆರ್ ಬೆಲೆ ಕಂಡುಹಿಡಿಯಿರಿ, ಅಥವಾ ಪಿ ಇ ಬೆಲೆ ಕಂಡುಹಿಡಿಯಿರಿ, ಇ ಕ್ಯೂ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅವ ನೀವೇನು ಮಾಡಬೇಕು, ಸರಳ ಸಾಗಿ ಬೆಲೆಗಳನ್ನು ತುಂಬಿ ನೀವು ಕಂಡುಹಿಡಬೇಕು. ರೈಟ್ ವಿದ್ಯಾರ್ಥಿಗಳೇ? ಹಾಗಾದರೆ ನಾವು ಇಲ್ಲಿವರೆಗೆ ಥೇಲ್ಸ್ ಪ್ರಮೇಯವನ್ನು ಸಾಧಿಸ್ತೀವಿ. ಥೇಲ್ಸ್ ಪ್ರಮೇಯಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಹಾಗಾದರೆ ಅಭ್ಯಾಸ 2.2 ಬಿಡಿಸ್ಕೊಂಡು ಬರ್ರಿ ಅಭ್ಯಾಸವನ್ನು. ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂದರೆ, ಇನ್ನೂ ಒಂದು ಪ್ರಮೇಯಗಳನ್ನು ಹೊತ್ಕೊಂಡು, ಈ ಚಾಪ್ಟರ್ದಲ್ಲಿ ನೋಡ್ರಿ ಕಂಪಲ್ಸರಿ 2 ಪ್ರಮೇಯಗಳು ಬರ್ತವೆ. ಆ 2 ಪ್ರಮೇಯಗಳು ಯಾವ ರೀತಿ ಬರ್ತವೆ, ಅದಕ್ಕೆ ಸಂಬಂಧಿಸಿದ ಲೆಕ್ಕ ಹೇಗೆ ಬರ್ತದೆ ಅನ್ನೋದು ನಾವು ಗಮನ ಹರಿಸೋಣ. ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮತ್ತು ಕೊಟ್ಟಂಥ ಹೋಮ್ವರ್ಕ್ಗಳನ್ನು ಬಿಡಿಸ್ಕೊಂಬರ್ರಿ. ಓಕೆ? ಹಾಗಾದರೆ ಕ್ಲಾಸನ್ನು ಮುಗಿಸ್ಲೆ. ಓಕೆ, ಗುಡ್. ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿ ಮತ್ತೆ ನಾಳೆ ತಗೋತೀನಿ. ನಿಮಗೆ ಶುಭವಾಗಲಿ. ಹೋಮ್ವರ್ಕನ್ನು ಚೆನ್ನಾಗಿ ಮಾಡಲಿ ಅಂತ ನಾನು ಕ್ಲಾಸನ್ನು ಮುಗಿಸ್ತೇನೆ. ಓಕೆ.